ರೀ ಅಲ್ಲಿ ಏನಾದ್ರು ಗೌರಿ ಏನಾದ್ರು ಅದು ಇದು ಅಂತ ಮಾತಾಡಿದ್ರೆ ನೀವೇನು ಮಾತಾಡಕ್ ಹೋಗ್ಬೇಡಿ, ಜಗಳ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಪಾಪ ಅತ್ತಿಗೆಗೆ ಮೊದ್ಲೇ ಇವಾಗ ಹುಷಾರಿಲ್ಲ ಅಂತದ್ರಲ್ಲಿ ನಾವು ಜಗಳ ಆಡಿ ಅವ್ರ ಮನ್ಸಿಗೆ ಇನ್ನು ಬೇಜಾರು ಮಾಡೋದು ಬೇಡ. ಅವಳು ಏನಾದ್ರೂ ಪರವಾಗಿಲ್ಲ, ನೀವು ಸುಮ್ಮನೆ ಇದ್ಬಿಡಿ. ಏನು ಮಾತಾಡಕ್ಕೆ ಹೋಗ್ಬೇಡಿ ಅವಳ ಹತ್ರ. ಸರಿ ಆಯ್ತು ಬಾ ಜಿಲೇಬಿ, ನೋಡೋಣ. ಇನ್ನೇನು ಸಿನಿಮಾವನು ಇರ್ತಾರೆ, ಲಸ್ಮಕ್ಕನೂ ಇರುತ್ತೆ, ಅವರೆಲ್ಲ ಹೇಳ್ತಾರೆ ಬಿಡು. ಅವ್ರಿದ್ಮೇಲೆ ಗೌರಿ ಏನು ಮಾತಾಡೋಕ್ಕಾಗಲ್ಲ, ಅವರೆಲ್ಲನ ಬೈತಾರೆ ಏನಾನ ಮಾತಾಡಿದ್ರೆ. ಅದು ಇದನ್ನು ಬಾ ಸುಮ್ಮನೆ ನೀನೇನು ಅವಳಿಗೇನು ಎದ್ರಕಮ್ಮಕ್ಕೆ ಹೋಗ್ಬೇಡ, ಹೋಗೋಣ, ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ. ಸರಿ ಆಯ್ತು ನಡಿ. ಜಿಲೇಬಿ ಅಕ್ಕ ಅಲ್ವೇ ನೀನು? ಚೆನ್ನಾಗಿದೀಯ ಅಕ್ಕ? ಪದ್ದು, ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದೀಯಾ? ಕಾವೇರಿ, ಮಲ್ಲಿ, ನಿಮ್ಮ ಅಣ್ಣಯ್ಯ ಎಲ್ಲರೂ ಚೆನ್ನಾಗಿದ್ದಾರ ಮನೆಯಾಗೆ? ನಮ್ಮ ಅಕ್ಕ ಏನ್ ಮಾಡ್ತಿದ್ಲು? ಗುಬ್ಬಲಿ ಆಂಟಿನಾ? ಗುಬ್ಬಲಿ ಆಂಟಿ ಏನೋ ಮಾಡ್ತಿದ್ದಪ್ಪ, ನೆಲ ಏನೋ ಒರೆಸ್ತಾ ಇತ್ತು, ಅದಕ್ಕೆ ನೀರ್ ಇಟ್ಕೊಂಡು ಹೋಗ್ಬೇಕು ಅಂತ ಟ್ಯಾಂಕಿಂತ ಕೋತೇನಪ್ಪ, ಅದಕ್ಕೆ ನಾನು ಬಿನ್ಗೆ ಹೊತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಹೌದಾ? ನಮ್ಮ ಅಕ್ಕ ಹೇಳ್ಬಿಡು ನಿನ್ ತಂಗಿ ಬಂದಿದ್ದಾಳೆ ಅಂತಾನ, ಬರ್ತೀನಿ ಆಮೇಲೆ. ಸರಿ ಆಯ್ತು, ಹೇಳ್ತೀನಿ ಬಿಡು. ಪದ್ದು, ಲಸ್ಮಕ್ಕಯ್ಯ ಮನೆಗೆ ಬಂತ ಆಲೇನೆ ಆಸ್ಪತ್ರೆಯಿಂದನಾ? ನೆನ್ನೆ ಬಂತು ಲಕ್ಷ್ಮಕ್ಕಯ್ಯ, ಮನೆಗೆ ಐತಿ ಇವಾಗ. ಅದೆಂತದ ಓಡಾಡಕ್ಕೆ ಗಾಡಿ ಕಟ್ಟಿದಾರೆ, ಅದ್ರ ಕುತ್ಕೊಂಡು ಓಡಾಡುತ್ತೆ. ಕಾಲು ಕುಂಟಾಗಿತ್ತಲ್ಲ, ಇವಾಗ ಓಡಾಡಕ್ ಆಗಲ್ಲ ಲಕ್ಷ್ಮಕ್ಕಯ್ಯಗೆ. ಹೌದಾ? ಹಂಗಾರೆ ವೀಲ್ ಚೇರ್ ಕೊಟ್ಟಿರ್ಬೇಕೇನು? ಸರಿ ಆಯ್ತು ಬಿಡು ಪದ್ದು, ನಾವು ಹೋಗಿ ನೋಡ್ಕೊಂಡು ಆಮೇಲೆ ಬರ್ತೀನಿ ಮಂತಕ್ಕೆ. ಹೋಗು ನೀನು. ಸರಿ ಆಯ್ತು, ಹೋಗ್ತೀನಿ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾಳೆ ಅಲ್ವೇನ್ರಿ ಪದ್ದು? ತುಂಬಾ ಒಳ್ಳೆ ಹುಡುಗಿ. ಹೌದು ಜಿಲೇಬಿ, ತುಂಬಾ ಒಳ್ಳೆ ಹುಡುಗಿ ಮುಗ್ದೆ. ಏನು ಗೊತ್ತಾಗಲ್ಲ. ಬಾ ಹೋಗೋಣ. ಅಯ್ಯಪ್ಪ, ಒಳಗಂತೂ ಸೆಕೆ ಅಂದ್ರೆ ಸೆಕೆ, ಹೋಗತ್ತ. ಕಿಟಕಿ ಮಾಡಿಸಿಲ್ಲ, ಏನೂ ಇಲ್ಲ. ಅಡಿಗೆ ಮನೆಗೆ ಹೋದ್ರೆ ಸಾಕಂಗೆ ಸೆಕೆ ಕಿತ್ಕೊಂಬರುತ್ತೆ, ಏಟತ್ತಿಗೆ ಹೊರಕ್ಕೆ ಹೋಗ್ತೀವೋ ಅನ್ಸ್ಬಿಡುತ್ತೆ. ಅಯ್ಯಪ್ಪ, ಇಲ್ಲ ಒಂದ್ ಮತ್ತು ಕುಕ್ಕಮ್ಮನ. ನಂದೇನು ಕರ್ಮನೋ ಏನು, ಗಂಡನ ಮನೆಗೂ ಸುಖ ಇಲ್ಲ, ತವ್ರ ಮನೆಗೆ ಬಂದ್ರೆ ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತಂದ್ರೆ ಇಲ್ಲೂ ನೆಮ್ಮದಿಯಾಗಿರಕ್ಕಾಗ್ತಿಲ್ಲ. ಅವಾಗ ಯಾವಾಗ್ಲೂ ಗಂಡನ ಜೊತೆ ಜಗಳ ಮಾಡ್ಕೊಂಡ್ ಬಂದಾಗ ಅವಾಗ್ಲೂ ಏನೋ ಆಗಿತ್ತೇನಪ್ಪ, ಎರ್ಗೇನೋ ಏನಾಗಿತ್ತು ನಮ್ಮ ಅತ್ತಿಗೆಗೆ. ಅವಾಗ್ಲೂ ನಾನೇ ಅಡಿಗೆ ಪಡಿಗೆ ಮಾಡಿಕ್ತಿದ್ದೆ. ಈಗ ನೋಡಿರಿ, ಕಾಲ್ ಮುರ್ಕೊಂಡು ಕುಕ್ಕೊಂಡೆ ಅವಳು ನಮ್ಮ ಅತ್ತಿಗೆ. ಈಗ ನಾನೇ ಎಲ್ಲ ಕೆಲಸ ಮಾಡ್ಬೇಕು. ಅಯ್ಯೋ, ನನ್ನ ಹಣೆ ಬರನೇ ಸರಿ ಇಲ್ಲ, ಹೋಗತ್ತ. ನನ್ನ ಹಣೆ ಬರ್ದಾಗೆ ಸುಖ ಅನ್ನೋದು ಬರ್ದೈತೋ ಇಲ್ವೋ? ಎಂತೆಂತವ್ರು ಹೆಂಗೋ ನೆಮ್ಮದಿಯಾಗಿದ್ದಾರೆ. ಆ ಗುಲಾಬಿಯನ್ನು ಅದ್ಯಾವುದೋ ಎಲ್ಲಿದ್ದಳೋ ಏನ್ ಸುಡ್ಗಾಡು ಇಲ್ಲಿಗೆ ಬಂದು ಆ ತಿಪ್ಪೇನ ಮದ್ವೆ ಆಗಿ ಈಗ ಬಸ್ರಿ ಆಗಿದ್ದಾಳೆ. ಸಾವುಕಾರರ ಮನೆಗೆ ಅದು ಇದು ಒಳ್ಳೊಳ್ಳೆ ತಿನ್ಕೊಂಡು ಒಳ್ಳೆ ಇದು ಎಮ್ಮಿದ್ದಂಗೆ ಇದ್ದಾಳೆ, ಸುಖವಾಗಿದ್ದಾಳೆ. ಆದ್ರೆ ಈ ಊರಾಗೆ ಹುಟ್ಟಿ ಮದ್ವೆ ಆಗಿ ಅದು 2 ಮದ್ವೆ ಆದ್ರೂ ನನಗೆ ಸುಖ ಇಲ್ದಂಗೆ ಆಗೈತಲ್ಲಪ್ಪ ದೇವ್ರೇ. ನಾನೇನು ಕರ್ಮ ಮಾಡಿದ್ದೆ, ನಾನು ಯಾರಿಗೆ ಅನ್ಯಾಯ ಮಾಡಿದ್ದೆ? ಅಯ್ಯೋ, ಯಾವಾಗಲೂ ಇದೇ ತಲೆಗೆ ಬರುತ್ತೆ. ನನಗೆ ಯಾವಾಗ ಒಳ್ಳೆ ಕಾಲ ಬರುತ್ತೋ ಏನು ಸುಡ್ಗಾಡು. ಅಯ್ಯಯ್ಯೋ, ಇದೇನ್ರಿ ಈ ಗೌರಿ ಇಲ್ಲಿ ಹೊರಗೆ ಕೂತಿದ್ದಾಳೆ ಬಾಗ್ಲಾಗೇನೆ, ಏನ್ ಮಾಡೋದೀಗ? ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೆ ಕಾಲ ಯಾವಾಗ ಬರುತ್ತಪ್ಪ ಅಂತಾನ ಈಗ ತಾನೇ ದೇವ್ರನ್ನ ಬೇಡ್ಕಂತಿದ್ದೆ. ಆದ್ರೆ ಶನಿಗಳು ವಕ್ರಿಸಿವು, ಗ್ರಾಚಾರ. ಇವೆರಡು ಯಾಕೆ ಇಲ್ಲಿಗೆ ಬಂದು? ನನ್ನ ತವ್ರ ಮನೆ ಹತ್ರ ಇವಕ್ಕೇನು ಕೆಲಸ? ನನ್ನ ತವ್ರ ಮನೆಗೂ ಇವ್ರಿಗೂ ಏನು ಸಂಬಂಧ? ಇಲ್ಲಿಗೆ ಯಾಕೆ ಬಂದ್ವು ಈ ದೇವ್ನಂತವು? ಯಾರು ಹೇಳಿರ ಹಾಳೇನೆ? ನನ್ನ ನೆಮ್ಮದಿ ಹಾಳು ಮಾಡಿದ್ವಲ್ದೇನೆ ಅಲ್ಲಿ ಇಲ್ಲಿಗೆ ಬೇರೆ ಬಂದೇವೆ. ನಾನು ಈಗಿನ ಬೈಕಂತಿದ್ದೆ, ನನಗೇನು ಗ್ರಾಚಾರನಪ್ಪ ಅಂತಾನ. ಬಂದ್ವಲ್ಲ ಗ್ರಾಚಾರಗಳು ಎರಡು. ರಾವು ಕೇತು. ಹೇಳಿರ ಇವ್ ಕಾಲೇ ನಮ್ಮ ಅತ್ತಿಗೆಗೆ ಕಾಲು ಮುರಿದಿರೋ ವಿಷಯನ. ಅದಕ್ಕೆ ಕಾಲು ಮುರಿದಿರೋ ವಿಷಯನ ಇಟ್ಕೊಂಡು ಇಲ್ಲಿ ಬಂದೇವಳಿ ಸಂಬಂಧ ಬೆಳೆಸಕ್ಕೆ, ತಂಗಿ ಅಂತ ಮನೆ ಹಾಳೆ. ಬಾ ಜಿಲೇಬಿ, ಅವಳನ್ನೇನು ಮಾತಾಡ್ಸೋದು ಬೇಡ, ಸುಮ್ಮನೆ ಹೋಗೋಣ. ಅವಳು ಯಾಕೆ ಕೆಣಕಿ ಸುಮ್ಮನೆ ಜಗಳ ಆಗೋದು ಯಾಕೆ? ಸುಮ್ಮನೆ ಹೋಗೋಣ ನಡಿ. ಅಲ್ಲ ರೀ, ಅವಳು ನೋಡ್ತಾ ಇದ್ದ ಒಳ್ಳೆ ಕೆಕ್ಕರಿಸ್ಕೊಂಡು ನೋಡ್ತಾ ಇದ್ದಾಳೆ ನಮ್ಮನ್ನ, ಒಳಗೆ ಬಿಡ್ತಾಳ ಅವಳು. ಅಯ್ಯೋ, ನನಗೆ ಯಾಕೋ ಬೈವದಂಗೆ ಆಗ್ತೈತಿ. ಏನು ಅನ್ನಲ್ಲ ಬಾ. ಅವಳಿಗೆ ಯಾಕೆ ಎದಕ್ಕಂತಿ, ನಡಿ. ಅಲ್ಲಿ ಒಳಗೆ ಸಿನಿಮಾವನು ಲಸ್ಮಕ್ಕಯ್ಯನೂ ಇದ್ದಾರೆ, ಅವ್ರು ಮಾತಾಡ್ಸ್ಕೊಂಡು ಹೋಗೋಣ ನಡಿ. ಅವಳೇನು ಲೆಕ್ಕ, ಅವಳದೇನು ಲೆಕ್ಕ. ಸರಿ ಆಯ್ತು ನಡೀರಿ. ಒಂದು ಹೆಜ್ಜೆ ಮುಂದಕ್ಕೆ ಇಕ್ಕಿದ್ರು ಏನೂ ಇಲ್ಲ, ನಾನು ಸುಮ್ಮನೆ ಇರೋಣಲ್ಲ. ಅಲ್ಲಿ ನನ್ನ ನೆಮ್ಮದಿ ಕೆಡಿಸಿ ಸಾಕು ಅಂತ ನನ್ನ ಗಂಡಗೂ ನನಗೂ ಜಗಳ ತಂದಿಕ್ಕಿ ನನ್ನ ಗಂಡನ ಮನೆಯಿಂದ ಆಚೆಗೆ ಹಾಕ್ಸಿ ಈಗ ಇಲ್ಲೂ ನೆಮ್ಮದಿ ಕೆಡ್ಸಕ್ ಬಂದಿದ್ರೆ ನೀವಿಬ್ರು ಸೇರ್ಕೊಂಡು ಮುಚ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ಏನೂ ಇಲ್ಲ ನೋಡು. ನಮಗೂ ನಿಮ್ಗೂ ದೊಡ್ಡ ಜಗಳ ಆದ್ರೆ ಸರಿ, ನಾನಂತೂ ನಿಮ್ಮನ್ನ ಮನೆಗೆ ಸೇರ್ಸಲ್ಲ. ಇಲ್ಲಿಂದ ವಾಪಸ್ ಹೋಗ್ರಿ. ನಿಮ್ಗೂ ಈ ಮನೆಗೂ ಏನ್ ಸಂಬಂಧ? ಯಾಕೆ ಬಂದ್ರಿ ಇಲ್ಲಿಗೆ? ಅಯ್ಯೋ, ನಾನು ಹೇಳಿಲ್ವಾ? ಅಯ್ಯೋ ರೀ, ಬರ್ರಿ.
ಗೌರಿ, ನಾವೇನಿಲ್ಲಿ ಯಾವ ಸಂಬಂಧನೂ ಬೆಳೆಸಕ್ಕೆ ಬಂದಿಲ್ಲ. ಅದು ನಿಮ್ಮ ಅತ್ತಿಗೆಗೆ ಲಸ್ಮಕ್ಕೈಗೆ ಆಕ್ಸಿಡೆಂಟ್ ಆಗಿ ಕಾಲು ಏನೋ ಪೆಟ್ಟಾಗಿದೆ ಅಂತ ಗೊತ್ತಾಯಿತು. ಸೂಜಿ ಬಂದಿದ್ಲಲ್ಲ ಊರಿಗೆ, ಅವಳು ಹೇಳಿದ್ಲು. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಒಂದು ಅರ್ಧ ಗಂಟೆ ಅಷ್ಟೇ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ. ನಾವೇನೇನು ಇಲ್ಲೇ ಇರಕ್ಕೆ ಬಂದಿಲ್ಲ. ನಾವು ಹೋಗ್ತೀವಿ ಮಾತಾಡ್ಸ್ಕೊಂಡು. ಸುಮ್ಮನೆ ಜಗಳ ಮಾಡೋದು ಬೇಡ. ಪಾಪ ನಿಮ್ಮ ಅತ್ತಿಗೆನೇ ಕಷ್ಟ ಆಗಿದ್ದಾರೆ, ಅದರಲ್ಲಿ ನಾವು ಜಗಳ ಆಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ದಯವಿಟ್ಟು ನಮ್ಮನ್ನು ತಡಿಬೇಡ. ಹೌದು ಗೌರಿ, ಇಲ್ಲಿ ಜಗಳ ಆಡೋದು ಚೆನ್ನಾಗಿರಲ್ಲ. ನಮ್ಮೂರಿಗೆ ಬಂದ್ಮೇಲೆ ಬೇಕು ಅಂದ್ರೆ ಮಾತಾಡೋಣ ಬಿಡು. ಏನೇ ಇದ್ರು ನಮ್ಮ ಜಗಳನ ಅಲ್ಲಿ ಇಟ್ಕೊಳ್ಳೋಣ, ಇಲ್ಲೆಲ್ಲ ಬೇಡ. ಸುಮ್ಮನೆ ಯಾಕೆ ಹೇಳು? ದಯವಿಟ್ಟು ಒಂದು ಅರ್ಧ ಗಂಟೆ ಅಷ್ಟೇನೆ ಮಾತಾಡ್ಸ್ಕೊಂಡು ಹೋಗ್ಬಿಡ್ತೀವಿ. ನಾವೇನು ಇಲ್ಲೇ ಇರಲ್ಲ. ಅರ್ಧ ಗಂಟೆನೂ ಇಲ್ಲ, 5 ನಿಮಿಷನೂ ಇಲ್ಲ. ಮನೆ ಒಳಕ್ಕೆ ಕಾಲು ಇಕ್ಕಂಗಿಲ್ಲ ನೀವಿಬ್ರು. ನಾನು ಗಂಡನ ಮನೆ ಬಿಟ್ಟು ಇಲ್ಲಿದ್ದೀನಿ ಅಂದ್ರೆ ನೀವೇ ಕಾರಣ. ಅಂತರ್ನ ನಾನು ನನ್ನ ತವ್ರ ಮನೆ ಸೇರಿಸ್ಕೊಂತೀನ? ಯಾವುದೇ ಕಾರಣಕ್ಕೂ ಇಲ್ಲ. ಮುಚ್ಕೊಂಡು ಹೋದ್ರೆ ಸರಿ. ನಾನು ರೇಗಿಸ್ಬೇಡ್ರಿ. ರೇಗಿಸ್ತಷ್ಟು ನಾನು ಸುಮ್ಮನೆ ಇರೋಲ್ಲ. ಕೊತ್ತಿಡ್ದು ಆಚಿಗೆ ದಬ್ಬಿಡ್ತೀನಿ ನಿಮ್ಮಿಬ್ರು. ಸುಮ್ಮನೆ ಹೋಗಿ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ. ನಾನು ರೇಗಿಸ್ಬೇಡ್ರಿ ಸುಮ್ಮನೆ. ಗೌರಿ, ಯಾಕೆ ಹಿಂಗೆ ರೇಗಾಡ್ತಾ ಇದೆಯಾ? ಲಸ್ಮಕ್ಕ ಏನನ್ನ ಕೇಳಿಸ್ಕೊಂಡ್ರೆ ಬೇಜಾರು ಮಾಡ್ಕೊಂಬಲ್ವಾ? ಯಾಕೆ ಹಿಂಗೆ ಆಡ್ತಾ ಇದೆಯಾ? ಬಿಡು, ನೋಡ್ಕೊಂಡು ಹೋಗ್ತೀವಿ. ನೋಡೋದ್ರಲ್ಲಿ ಏನು ತಪ್ಪೈತೆ? ನಾವೇನೇನು ಏನಾದರೂ ಒತ್ಕೊಂಡು ಹೋಗಿ ಬಂದಿದ್ದೀವಾ ನಿಮ್ಮ ತವ್ರ ಮನೇಲಿ? ಒತ್ಕೊಂಡು ಹೋದ್ರೂ ಹೋಗ್ತೀರಾ? ನಾನು ನೆಮ್ಮದಿ ಒತ್ಕೊಂಡು ಹೋಗಿಲ್ವಾ ಈಗ? ನನ್ನ ಗಂಡನಿಂದ ದೂರ ಮಾಡಿ ಇನ್ನ ಏನು ಹೊತ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ನನ್ನಿಂದನ? ಯೋ ಗೌರಿ, ಅದ ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಮುಚ್ಕೊಂಡು ಹೋಗ್ತಾ ಇರಿ ನೀವು. ವಾಪಸ್ ಹೋಗ್ರಿ. ಜಿಲೇಬಿ, ಶಿವು, ಯಾವಾಗ ಬಂದ್ರಿ? ಯಾಕೆ ಇಲ್ಲೇ ನಿಂತಿದ್ರಾ? ಗೌರಿ, ಯಾಕಮ್ಮ ಇವ್ರನ್ನ ಇಲ್ಲೇ ನಿಲ್ಸ್ಕೊಂಡು ಏನೇನೋ ಅಂತ ಇದೆಯಾ? ವಾಪಸ್ ಹೋಗ್ರಿ ಅಂತಿದ್ಯಾ? ಹಬ್ಬ ಬಂದ ಅಣ್ಣ. ಈಗ ತಾನೇ ಬಂದ್ವಿ ಅಣ್ಣ. ಲಕ್ಷ್ಮಿ ಅತ್ತಿಗೆಗೆ ಆಕ್ಸಿಡೆಂಟ್ ಆಗೈತೆ ಅಂತ ಸೂಜಿ ಹೇಳಿದ್ಲು. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಹೆಂಗಿದ್ದಾರೆ ಅಂತನ ಬಂದ್ವಿ. ಆದರೆ ಗೌರಿ ಇಲ್ಲೇ ನಿಲ್ಲಿಸ್ಕೊಂಡು ವಾಪಸ್ ಹೋಗ್ರಿ, ಒಳಗೆ ಬಿಡ್ಕಮಲ್ಲ ಅಂತ ಹೇಳ್ತಿದ್ದಾಳೆ. ನೋಡಿ ಅಣ್ಣ, ನಾವೇನಾದ್ರೂ ತಪ್ಪು ಮಾಡಿದೀವ? ಹೇಳಿ, ನೋಡ್ಕೊಂಡು ಹೋಗೋಕ್ಕೆ ಬರೋದು ತಪ್ಪಾ? ಅಯ್ಯೋ ಹೌದಾ ಗೌರಿ? ಯಾಕೆ ಗೌರಿ, ಯಾಕೆ ಇವ್ರ ಮೇಲೆ ಇಷ್ಟೊಂದು ಸಿಟ್ಟು ನಿನಗೆ? ಅಲ್ಲ, ನಿನಗೆ ಏನು ಮಾಡಿದ್ದಾರೆ ಇವರು? ಮನೆ ಒಳಗೆ ಹತ್ರ ಬಂದವ್ರನ್ನ ಮನೆ ಒಳಗೆ ಸೇರಿಸ್ತಲೇ ವಾಪಸ್ ಹೋಗ್ರಿ ಅಂತ ಬೈತಾ ಇದೆಯಾ? ನಿನಗೇನು ಬುದ್ಧಿ ಆಯಿತೋ ಇಲ್ವೋ? ಮನೆ ಹತ್ರಕ್ಕೆ ಬಂದವ್ರ ಹತ್ರ ಹಿಂಗೆ ಮಾತಾಡೋದು ನೀನು? ಅಣ್ಣ, ನಿನಗೆ ಗೊತ್ತಿಲ್ಲ, ನಾನಿವತ್ತು ಗಂಡನ ಮನೆ ಬಿಟ್ಟು ಬಂದಿರೋದಕ್ಕೆ ಕಾರಣನೇ ಇವನು. ನಿನಗೆ ಅವತ್ತೇ ಹೇಳಿದೆ ತಾನೇ, ನಮ್ಮ ಹತ್ರ ಸಾಲ ಇಸ್ಕೊಂಡು ಕೊಡ್ದಲೇನೆ ಗಂಡ ಹೆಂಡತಿಗೆ ಜಗಳ ತಂದಿಕ್ಕೇರು ಇವರಿಬ್ರು ಅಂತಾನ. ನೋಡು, ನಿನ್ ತಂಗಿ ಇವತ್ತು ಗಂಡನ ಮನೆ ಬಿಟ್ಟು ಬಂದಿರೋದಕ್ಕೆ ಇವರೇ ಕಾರಣ. ಇಂಥವ್ರನ್ನ ಮನೆಗೆ ಸೇರಿಸ್ತೀಯ ನೀನು? ಹೇಳು. ಅಯ್ಯೋ, ನಿಮ್ಮಿಬ್ರು ಜಗಳನ ಅಲ್ಲೇ ಇಟ್ಕೊಳ್ರಿ, ಇಲ್ಲಿಗಾನ ತರೋದು ಬೇಡ. ನೀನು ಏನು ಮಾಡ್ಕೊಂಡಿದ್ಯೋ, ನಿನ್ನ ಗಂಡನ ಜೊತೆ ಏನು ಜಗಳ ಆಯಿತು ನಮಗಂತೂ ಗೊತ್ತಿಲ್ಲ. ಈಗ ಇಲ್ಲಿ ನೀನು ಇವ್ರ ಹತ್ರ ಮಾತಾಡ್ತಾ ಇರೋ ರೀತಿ ಸರಿ ಇಲ್ಲ. ಅವರು ನಮ್ಮ ಮನೆಗೆ ಬರೋದ್ರಿಂದನ ನಿನ್ನ ಸಮಸ್ಯೆ ಏನಾದರೂ ಬಗೆಹರಿಯುತ್ತಾ? ಹೇಳು. ನೀನು ಸರಿಯಾಗಿದ್ದರೆ ನಿನ್ನ ಸಂಸಾರನೂ ಏನೂ ಆಗ್ತಾ ಇರಲಿಲ್ಲ. ನನಗೆ ಗೊತ್ತೈತೆ, ಸುಮ್ಮನಿರು. ನೀನೇ ಏನೋ ತಪ್ಪು ಮಾಡಿರ್ತೀಯ, ಅದಕ್ಕೆ ಕಪಾಳಕ್ಕೆ ಬಾರಿಸಿರ್ತಾನೆ ನಿನ್ನ ಗಂಡ. ಅದೇನು ಅಂತನ ನಮಗೂ ನೀನು ಸರಿಯಾಗಿ ಹೇಳಿಲ್ಲ. ಏನೋ ಜಗಳ ಆಯಿತು, ಹಂಗಾಯ್ತು, ಸಾಲ ಕೊಟ್ಟಿದ್ದು ಕೇಳಿದ್ಕೆ ನನ್ನ ಗಂಡನ ಹತ್ರನೇ ಒಡಿಸ್ತಾ ಹಂಗೆ ಹಿಂಗೆ ಅಂತ ಹೇಳಿದೆ. ಅಯ್ಯೋ ಹಂಗೇನಿಲ್ಲ ಸಿನಿಮಾವ, ಅದು ಸಾಲ 10,000 ಇಸ್ಕೊಂಡಿದ್ವಿ. ಈಗ ಗೌರಿ ನಾನು ಸಾಲ 3,000 ತಗೊಂಬಂದಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು. ಅದು ಎಲ್ಲ ಹೊಸ್ಲು ಬಡ್ಡಿ ಎಲ್ಲ ಕೊಟ್ಬಿಡ್ಬೇಕು ಹಂಗೆ ಹಿಂಗೆ ಅಂತನ. ಅದು ಅಲ್ಲದೆ ಚಂದ್ರಿಗೇನು ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಚಂದ್ರಿಗೆ ಸಿಟ್ಟು ಬಂತು. ಹಂಗಾಗಿ ಒದೆ ಕೊಟ್ಟ, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಅವನು ಒಳ್ಳೆಯವನೇನೆ. ಸುಮ್ಮನೆ ಈಗಲೂ ಹೋಗಿ ಏನೋ ತಪ್ಪಾಯಿತು ಅಂತ ಕೇಳ್ಕೊಂಡ್ರೆ ಮನೆಗೆ ಸೇರಿಸ್ಕೊಂತಾನೆ. ಅಲ್ಲ, ಇಷ್ಟು ವಿಷಯನ ದೊಡ್ಡದು ಮಾಡ್ಕೊಂಡು ಗಂಡನ ಮನೆಗೆ ಬಿಟ್ಟು ಬಂದು ಯಾಕೆ ಸುಮ್ಮನೆ ಇದು ಮಾಡ್ತೀಯ ಗೌರಿ? ಚಂದ್ರನು ತುಂಬ ಒಳ್ಳೆಯವನು. ಹೋಗು ಸುಮ್ಮನೆ ತವ್ರ ಮನೆಗೆ, ಅಲ್ಲ ಗಂಡನ ಮನೆಗೆ. ನೀನು ನನಗೆ ಬುದ್ಧಿ ಹೇಳ್ತಾ ಇದೆಯಾ? ನೀನೇನು ಬುದ್ಧಿ ಹೇಳೋದು? ನಾನು ನಿನ್ನ ಹತ್ರ ಬುದ್ಧಿ ಹೇಳಿಸ್ಕೊಳ್ಳೋ ಅಷ್ಟು ದಡ್ಡಿ ಏನಲ್ಲ. ಅಣ್ಣ, ಇವ್ರನ್ನ ಒಳಗೆ ಸೇರಿಸ್ಬೇಡ ನೀನು. ಸುಮ್ಮನೆ ಇರು, ನೀನು ಮಾತಾಡಬೇಡ. ಶಿವು, ಜಿಲೇಬಿ, ನಡೀರಿ ಒಳಿಕೆ. ನೀವು ನಡೀರಿ, ಹೋಗ್ಬರ್ರಿ, ಮಾತಾಡ್ಸೋಗ್ರಿ ನಿಮ್ಮ ಅತ್ತಿಗೆನ. ಸರಿ ಅಣ್ಣ, ಆಯ್ತು. ಅಣ್ಣ, ನೀನು ಮಾಡಿರೋದು ಸರಿ ಇಲ್ಲ. ಏನು ಸರಿ ಇಲ್ಲ ಗೌರಿ, ಎಲ್ಲ ಸರಿಯಾಗೈತೆ. ಸುಮ್ಮನೆ ಇರು. ನೀನು ಎಲ್ಲೆಲ್ಲಿರೋ ಜಗಳನ ತಂದು ಇಲ್ಲಿ ಏನು ಬಾಯ್ ಮಾಡಬೇಡ. ಸುಮ್ಮನೆ ಇರು, ಏನೂ ಆಗಲ್ಲ. ನಡಿ ಒಳಿಕೆ. ನಾನು ಬರಲ್ಲ, ನೀನೇ ಹೋಗು. ನನಗೆ ಅವ್ರ ಮಕ ನೋಡೋಕೆ ಇಷ್ಟ ಆಗಲ್ಲ. ಅವ್ರನ್ನ ಮನೆಗೆ ಸೇರಿಸ್ತೀಯಲ್ಲ. ಎಲ್ಲಿಗೆ ಹೋಗ್ತೀಯ ಗೌರಿ? ಎಲ್ಲಿಗ ಹೋಗ್ತೀನಿ, ಹೋಗು ನೀನು. ಅಯ್ಯೋ, ನಮ್ಮ ಗೌರಿಗಂತೂ ಬುದ್ಧಿ ಹೇಳೋಕ್ಕೆ ಆಗಲ್ಲಪ್ಪ. ಏನಾನ ಹೇಳಿದರೆ ನಮ್ಮ ಮೇಲೆ ಬಂದ್ಬಿಡ್ತಾಳೆ. ಹೋಗತ್ತಾ, ಏನು ಹೇಳೋದ ಏನೋ ಈ ಹುಡುಗಿಗೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.